ಫೈನಲಿ 9 ವರ್ಷದ ಪ್ರೀತಿನ ಮನೆಯವರೆಲ್ರಿಗೂ ಒಪ್ಸಿ ಎಂಗೇಜ್ಮೆಂಟ್ ಆಗಿ ಮದುವೆ ಡೇಟ್ ಕೂಡ ಫಿಕ್ಸ್ ಮಾಡ್ಕೊಂಡು ಮೋಸ್ಟ್ ಇಂಪಾರ್ಟೆಂಟ್ ನಾವು ಬಂದಿದ್ದು ಸ್ಯಾರಿ ಶಾಪಿಂಗ್. ನಾವು ಬಂದಿರೋದು ಚಿಕ್ಕಪೇಟೆಲಿರೋ ಸುದರ್ಶನ್ ಸಿಲ್ಕ್. ಇಲ್ಲಿ ಬಂದು ಒಂದಿಷ್ಟು ಸ್ಯಾರಿನ ಶಾಪ್ ಮಾಡಿ ನೆಕ್ಸ್ಟ್ ಅಷ್ಟು ಸ್ಯಾರಿನ ಪರ್ಚೇಸ್ ಮಾಡಿರೋದಕ್ಕೆ ನಮಗೆ ಒಂದ್ ಸ್ವಲ್ಪ ಫ್ರೀಯಾಗಿ ಕೂಪನ್ ಕೊಟ್ರು, ಟೀ ಕುಡ್ಕೊಂಡೋಗಿ ಕಾಫಿ ಕುಡ್ಕೊಂಡೋಗಿ ಅಂತ. ಕಾಫಿ ಕುಡ್ಕೊಂಡು ಇಲ್ಲಿಂದ ನಾವು ಬಂದಿದ್ದು ಪಕ್ಕ ಶಾಪ್ಗೆ, ಯಾಕಂದ್ರೆ ಇನ್ನೊಂದ್ ಸ್ವಲ್ಪ ಕಾಸ್ಟ್ಲಿ ಎಷ್ಟು ಸ್ಯಾರಿ ನೋಡೋಣ ಅನ್ಬಿಟ್ಟು. ಇವಾಗ ಗೋಲ್ಡ್ ಕಲರ್ ಸ್ಯಾರಿ ಏನ್ ತೋರಿಸ್ತಿದ್ದಾರೆ ಇದು ತುಂಬಾ ಕಾಸ್ಟ್ಲಿ ಆಗಿತ್ತು, ಒಂದು 60-70,000 ಎಬೋ ಇತ್ತು. ಅಂಡ್ ನಾವಿಲ್ಲಿ ಕೆಲವೊಂದು ಸ್ಯಾರಿನ ಸೆಲೆಕ್ಟ್ ಮಾಡಿದ್ವಿ, ನೋಡಿದ್ವಿ. ಅಂಡ್ ಈ ಕಲರ್ ಸ್ಯಾರಿ ನನ್ನ ಸ್ಕಿನ್ ಟೋನ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿತ್ತು, ನಂಗೆ ಇಷ್ಟ ಆಗಿದ್ದಂತ ಸ್ಯಾರಿ ಇದು. ಸೊ ಫೈನಲಿ ಎಲ್ಲಾ ಸ್ಯಾರಿ ಶಾಪಿಂಗ್ ಆಗಿದ ನಂತರ ಹೆಣ್ಮಕ್ಳು ಗೊತ್ತಲ್ವಾ, ಈ ಡಿಸೈನ್ ಅಲ್ಲಿ ಆ ಕಲರ್ ಅಲ್ಲಿ ಈ ಡಿಸೈನ್ ಕೇಳಿ ಕೇಳಿ ಸುಸ್ತಾಗಿರ್ತೀವಿ ಅಂತ ಅವರೇ ಅರ್ಥ ಮಾಡ್ಕೊಂಡು ನಮ್ಗೆ ಜ್ಯೂಸ್ ಕೊಟ್ರು. ಸೊ ಜ್ಯೂಸ್ ಎಲ್ಲ ಕುಡ್ಕೊಂಡು ಸ್ಯಾರಿ ಬಿಲ್ಲಿಂಗ್ ಎಲ್ಲ ಮಾಡಿಸ್ಕೊಂಡು ನಾವೊಂದ್ ಸ್ವಲ್ಪ ಜುವೆಲರಿ ಶಾಪಿಂಗ್ ಮಾಡೋದಿತ್ತು. ಜುವೆಲರಿ ಎಲ್ಲ ಶಾಪಿಂಗ್ ಮಾಡ್ಕೊಂಡು ನೆಕ್ಸ್ಟ್ ಹೊಟ್ಟೆ ಕೂಡ ಹಶ್ವಾಗಿತ್ತು. ಸೊ ಹಾಗಾಗಿ ಬಿಸಿ ಬಿಸಿ ತುಪ್ಪದ ಮಸಾಲೆ ದೋಸೆ ತಿನ್ಕೊಂಡು ಹೊರಡೋ ಅಷ್ಟರಲ್ಲಿ ಸಂಜೆ ಕೂಡ ಆಗಿತ್ತು. ಕ್ರೌಡ್ ಕೂಡ ನೋಡಿ ಹೇಗಿದೆ. ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ದು ನನ್ನ ಬೆಸ್ಟ್ ಫ್ರೆಂಡ್ ಮದ್ವೆಗೆ. ಇಷ್ಟೆಲ್ಲ ಶಾಪಿಂಗ್ ಮಾಡಿ ಸುಸ್ತಾಗಿತ್ತು. ಸೊ ಹಾಗಾಗಿ ಬಸ್ಸಲ್ಲಿ ನಿದ್ದೆ ಮಾಡ್ಕೊಂಡು ಆರಾಮಾಗಿ ಮನೆ ಕಡೆ ಬಂದ್ವಿ.